Good afternoon students, this is Aravind, social science teacher. In previous class we are discussed about the Turks, arrival of Turks, about the Muhammad Ghazni and Muhammad Ghori, two Tarain wars. The first Tarain war 1191 Common Era. In this war Prithviraj Chauhan defeated to Muhammad Ghori. Yes, another second war after 1 year. That is the second Tarain war in the year 1192. In that second Tarain war, Prithviraj Chauhan defeated by the Muhammad Ghori. ಅಂದರೆ ಫಸ್ಟ್ ತರೈನ್ ವಾರಲ್ಲಿ ಮಕ್ಕಳೇ ಮಹಮ್ಮದ್ ಗೋರಿಯನ್ನು ಪೃಥ್ವಿರಾಜ್ ಚೌಹಾನ್ ಸೋಲಿಸ್ತಾನೆ. ಸೆಕೆಂಡ್ ತರೈನ್ ವಾರಲ್ಲಿ ಮಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾನ್ನ ಸೋಲಿಸುವುದರ ಮುಖಾಂತರ ರಜಪೂತ್ ಡೈನಾಸ್ಟಿ ಡಿಕ್ಲೈನ್ ಆಗುತ್ತೆ. ಅದಾದ ಮೇಲೆ ಡೆಲ್ಲಿ ಸುಲ್ತಾನ್ಸ್ ಡೈನಾಸ್ಟಿ ಅಥವಾ ಟರ್ಕ್ಸ್ ಡೈನಾಸ್ಟಿ ನಮ್ಮ ಇಂಡಿಯಾನಲ್ಲಿ ಸ್ಟಾರ್ಟ್ ಆಗುತ್ತೆ ಮಕ್ಕಳೇ. ಇಲ್ಲಿ ಟರ್ಕ್ಸ್ ಡೈನಾಸ್ಟಿ ಸ್ಟಾರ್ಟ್ ಆದಮೇಲೆ ಏನೇನು ಚೇಂಜಸ್ ಆಯಿತು ಅಂತ ಪೊಲಿಟಿಕಲ್ ಇಂಪ್ಲಿಕೇಶನ್ಸಲ್ಲಿ ನಾವು ನೋಡ್ತೀವಿ. ಎಸ್, ಇನ್ ದ ಪೀರಿಯಡ್ ಆಫ್ ಟರ್ಕ್ಸ್ they established centralized administration. Okay, yes, totally they are established the centralized administrative structure. Means in the Rajputs are established multi-state political system. Okay, that multi-state political system are declined. Yes, the Turks established the centralized administration, the centralized administrative structure. In that centralized administrative structure, the Sultan is the absolute. Okay, the Sultan had the absolute power, means he is the person appointing or dismissing officials, all officials in their palace or in the court. Means the entire administration is under the control of Sultan. It's the changes brought by the Turks. Next, another one very important in the system of military, in the military administration. Yes, in the military administration, the Sultan is appointed all the soldiers. Okay, then the soldiers are remained respect or remained loyal directly to the Sultan himself. ಅಂದರೆ ಮಕ್ಕಳು ಇಲ್ಲಿ ಫಸ್ಟ್ ಬಂತು ಸುಲ್ತಾನ್ ಅಬ್ಸಲ್ಯೂಟು, ಸುಲ್ತಾನ್ ಎಲ್ಲ ಅಫಿಷಿಯಲ್ಸ್ನ ಕೋರ್ಟಲ್ಲಿ ಪ್ಯಾಲೇಸಲ್ಲಿ ಅಪಾಯಿಂಟ್ ಮಾಡ್ತಾ ಇದ್ದ. ಸೆಕೆಂಡ್ ಮಿಲಿಟರಿ ಪವರ್ಸಲ್ಲಿ ಸುಲ್ತಾನ್ ಸೋಲ್ಜರ್ಸ್ನ ಅಪಾಯಿಂಟ್ ಮಾಡ್ತಾಯಿದ್ದ. ಎಲ್ಲ ಸೋಲ್ಜರ್ಸು ಸುಲ್ತಾನ್ಗೆ ಲಾಯಲ್ ಆಗಿರಬೇಕಾಗಿತ್ತು, ರೆಸ್ಪೆಕ್ಟ್ ಕೊಡಬೇಕಾಗಿತ್ತು. ನೋಡಿ, ಇವೆರಡು ಮಿಲಿಟರಿಯಲ್ಲಿ ಮತ್ತು ಅಡ್ಮಿನಿಸ್ಟ್ರೇಷನಲ್ಲಿ ಆದಂಥ ಒಂದಷ್ಟು ಚೇಂಜಸ್ ಮಕ್ಕಳೇ. ನೆಕ್ಸ್ಟ್ ಇನ್ನೂ ಒಂದು ಬಂದು ಇನ್ ದ ಪೀರಿಯಡ್ ಆಫ್ ಡೆಲ್ಲಿ ಸುಲ್ತಾನ್ಸ್ ಆರ್ ದ ಟರ್ಕ್ಸ್, ದ ಇಂಡಿಯಾ ಕನೆಕ್ಟೆಡ್ ಟು ಅದರ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್, ಔಟರ್ ವರ್ಲ್ಡ್. ಮೀನ್ಸ್ ಹೌ ಟೋಟಲಿ ದ ಸುಲ್ತಾನ್ಸ್ ಹ್ಯಾಡ್ ದ ಟ್ರೇಡ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಅರಬ್ಸ್ ಆ್ಯಂಡ್ ಪರ್ಷಿಯನ್ಸ್. ಅಂದರೆ ಅರಬ್ ಕಂಟ್ರೀಸ್ ಜೊತೆಯಲ್ಲಿ ಪರ್ಷಿಯನ್ಸ್ ಕಂಟ್ರೀಸ್ ಜೊತೆಯಲ್ಲಿ ಟ್ರೇಡ್ ಕಾಂಟ್ಯಾಕ್ಟ್ಸ್ನ ಇಟ್ಕೊಂಡಿದ್ರು. ಈ ರೀತಿ ಡೆಲ್ಲಿ ಸುಲ್ತಾನ್ಸ್ ಪೀರಿಯಡಲ್ಲಿ ಇಂಡಿಯಾ ಬೇರೆ ಕಂಟ್ರೀಸ್ ಜೊತೆಯಲ್ಲಿ ಕಾಂಟ್ಯಾಕ್ಟ್ನ ಇಟ್ಕೊಳ್ತು ಮಕ್ಕಳೇ. ಅಂತಂದರೆ ಟೋಟಲಿ ದ ಇಂಟರ್ನ್ಯಾಷನಲ್ ಟ್ರೇಡ್ ಅರೈಸ್ ಆಯಿತು. ದೆನ್ ದ ಇಂಡಿಯಾಸ್ ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರೀಸ್, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸ್ ಬೆಳೀತಾ ಹೋಯಿತು ಅಂತೇಳಿ ನಾವು ಹೇಳ್ತೀವಿ. ದೀಸ್ ಆರ್ ದ ಚೇಂಜಸ್ ಬ್ರಾಟ್ ಬೈ ದ ಟರ್ಕ್ಸ್ in both the administration and also military and also in the commerce, trade and ಕಾಮರ್ಸ್ ಅಂತೇಳಿ ನಾವು ಹೇಳ್ತೀವಿ. ನೋಡಿ, ಮಿಲಿಟರಿ, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಟ್ರೇಡ್ ಆ್ಯಂಡ್ ಕಾಮರ್ಸ್, ಈ ಮೂರು ಫೀಲ್ಡ್ಸಲ್ಲಿ ಡೆಲ್ಲಿ ಸುಲ್ತಾನ್ಸ್ ತಂದಂಥ ಒಂದಷ್ಟು ಚೇಂಜಸ್ ಅಂತ ನಾವು ಹೇಳ್ತೀವಿ ಮಕ್ಕಳೇ. ಈಗ ನೆಕ್ಸ್ಟು ರಜಪೂತ್ಸಲ್ಲಿ ಯಾವ ರೀತಿ 5 ಸ್ಮಾಲ್ ಡೈನಾಸ್ಟೀಸ್ ರೂಲ್ ಮಾಡ್ತೋ ಅದೇ ರೀತಿ ಡೆಲ್ಲಿ ಸುಲ್ತಾನ್ಸಲ್ಲಿ ಸ್ಮಾಲ್ ಡೈನಾಸ್ಟೀಸ್ ರೂಲ್ ಮಾಡ್ತು. ಫಸ್ಟ್ ಒಂದು ಬಂದು ಸ್ಲೇವ್ ಡೈನಾಸ್ಟಿ ಅಥವಾ ಗುಲಾಮ್ ಡೈನಾಸ್ಟಿ ಅಂತೇಳಿ ಕರಿತೀವಿ. ಸೆಕೆಂಡ್ ಒಂದು ಬಂದು ಖಿಲ್ಜಿ ಡೈನಾಸ್ಟಿ, ತುಘಲಕ್ ಡೈನಾಸ್ಟಿ, ಸಯ್ಯದ್ ಡೈನಾಸ್ಟಿ, ಲೂದಿ ಡೈನಾಸ್ಟೀಸ್ ಅಂತ ಹೇಳ್ತೀವಿ ಮಕ್ಕಳೇ. ದ ಫಸ್ಟ್ ಒಂದು ಗುಲಾಮ್ ಡೈನಾಸ್ಟಿ. ಎಸ್, ಹೂ ಈಸ್ ದ ಫೌಂಡರ್ ಆಫ್ ಗುಲಾಮ್ ಡೈನಾಸ್ಟಿ? ಕುತುಬುದ್ದೀನ್ ಐಬಕ್ ಈಸ್ ದ ಫೌಂಡರ್ ಆಫ್ ಗುಲಾಮ್ ಡೈನಾಸ್ಟಿ. ಇನ್ ದಿಸ್ ಡೈನಾಸ್ಟಿ ಆಲ್ ದ ಸುಲ್ತಾನ್ಸ್ ವರ್ ದ ಸ್ಲೇವ್ಸ್. ಓಕೆ, ಅವರು ಬೇರೆ ಬೇರೆ ಮಾರ್ಕೆಟಿಂದ, ಪರ್ಷಿಯನ್ ಮಾರ್ಕೆಟ್ಸು, ಅರೇಬಿಯನ್ ಮಾರ್ಕೆಟ್ಸಿಂದ ತಂದು ಸ್ಲೇವ್ಸ್ ಆಗಿ ಅವ್ರನ್ನ ತೊಗೊಂಬರ್ತಾಯಿದ್ರು. ಓಕೆ, ಯಾರು ಹೂ ಆರ್ ಅಟ್ರಾಕ್ಟಿವ್ ಇನ್ ದಟ್ ಮಾರ್ಕೆಟ್ಸ್, ದಟ್ ಬಾಯ್ಸ್ ಬ್ರಾಟ್ ಬೈ ದ ಅಂದರೆ ಸುಲ್ತಾನ್ಸ್. ಈ ಗಜ್ನಿ ಮತ್ತು ಗೋರಿ ತೊಗೊಂಬಂದು ಇಲ್ಲಿ ಗೋರಿ ಏನು ಮಾಡ್ತಾನೆ, ಅವನು ಆದಮೇಲೆ ಅಂದರೆ ಆಫ್ಟರ್ ದ ಡಿಕ್ಲೈನ್ ಆಫ್ ರಜಪೂತ್ ಡೈನಾಸ್ಟಿ, ದ ಡೆಲ್ಲಿ ಈಸ್ ಕೇಮ್ ಅಂಡರ್ ದ ಕಂಟ್ರೋಲ್ ಆಫ್ ಮಹಮ್ಮದ್ ಗೋರ್ ಏನು ಮಾಡ್ದ, ಆ ಡೆಲ್ಲಿಗೆ ಒಬ್ಬ ಸ್ಲೇವ್, ಕುತುಬುದ್ದೀನ್ ಐಬಕ್ ಅನ್ನೋ ಒಂದು ಸ್ಲೇವ್ನ ತೊಗೊಂಡು ಬಂದು ಅಪಾಯಿಂಟ್ ಮಾಡ್ತಾನೆ ಮಕ್ಕಳೇ. ಈ ರೀತಿ ಗುಲಾಮ್ ಡೈನಾಸ್ಟಿ ಅಥವಾ ಸ್ಲೇವ್ ಡೈನಾಸ್ಟಿ ಎಸ್ಟಾಬ್ಲಿಷ್ ಆಗುತ್ತೆ ಮಕ್ಕಳೇ. ಈ ಸ್ಲೇವ್ ಡೈನಾಸ್ಟಿಯಲ್ಲಿ ಇಲ್ತಾಮಿಶ್ ಅಂತ ರೂಲ್ ಮಾಡ್ದ. ರಜಿಯಾ ಸುಲ್ತಾನ, ಶಿ ಈಸ್ ದ ಫಸ್ಟ್ ವುಮನ್ ಸುಲ್ತಾನ ಅಸೆಂಡೆಡ್ ಥ್ರೋನ್ ಇನ್ ದ ಸುಲ್ತಾನ್ಸ್. ಓಕೆ, ಸುಲ್ತಾನ್ಸಲ್ಲಿ ಫಸ್ಟ್ ಇವರು ಡೆಲ್ಲಿ ರಜಿಯಾ ಸುಲ್ತಾನ ಅಂತೇಳಿ ಅಸೆಂಡ್ ಮಾಡ್ತಾರೆ. ನೆಕ್ಸ್ಟ್ ಗಿಯಾಸುದ್ದೀನ್ ಬಲ್ಬನ್ ಅಂತೇಳಿ ರೂಲ್ ಮಾಡ್ದ. ನೋಡಿ, ಇವರೆಲ್ಲನೂ ಸ್ಲೇವ್ಸ್ ಆಗಿದ್ರು ಮಕ್ಕಳೇ. ಇಲ್ಲಿ ಕುತುಬುದ್ದೀನ್ ಐಬಕ್ ಏನಕ್ಕೆ ಫೇಮಸ್ ಅಂತ ನಾವು ನೋಡಿದಾಗ, ಹಿ ಈಸ್ ಫೇಮಸ್ ಇನ್ ದ ಫೀಲ್ಡ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಕುತುಬ್ ಮಿನಾರ್ ಅಂತೇಳಿ ಒಂದು ಟಾಲೆಸ್ಟ್ ಟವರ್ನ ಬಿಲ್ಟ್ ಮಾಡ್ತಾನೆ.
Today also it's in well condition, good condition. It started in the period of Qutbuddin Aibak. The construction started in the period of Qutbuddin Aibak. It's ended in the period of Iltamish. Iltamish period alli its height is 225 feet. It had the 5 floors. Okay, and also it had the steps leading to them. Okay, steps ಇದೆ, 5 floors ಇದೆ ನೋಡಿ. ಈ ರೀತಿ ಕುತುಬುದ್ದೀನ್ ಐಬಕ್ he is the famous, is the king, he is the sultan, he is famous for art and architecture ಅಂತೇಳಿ ನಾವು ಕರಿತೀವಿ ಮಕ್ಕಳೇ. ನೆಕ್ಸ್ಟ್ ಇಲ್ತಮಿಷ್. Iltamish is the successor of Qutbuddin Aibak. Okay, next ನೋಡಿ, he is famous for the administration. In his period he divided the province, entire kingdom into provinces, and also he appointed iqtadars. Okay, ಪ್ರಾವಿನ್ಷಿಯಲ್ ಆಫೀಸರ್ಸ್ ಅಂತೇಳಿ ಕರಿತೀವಿ, ಟು ರನ್ ಅಡ್ಮಿನಿಸ್ಟ್ರೇಷನ್ನ ರನ್ ಮಾಡೋದಕ್ಕೆ ಮಾಡ್ತಾನೆ. ದೆನ್ ಹಿ ಈಸ್ ಅಪಾಯಿಂಟೆಡ್ ದ 40 ಸರ್ದಾರ್ಸ್, ದ ಗ್ರೂಪ್ ಆಫ್ 40 ಸರ್ದಾರ್ಸ್. ದೀಸ್ 40 ಸರ್ದಾರ್ಸ್ ಅಡ್ವೈಸ್ ಟು ಸುಲ್ತಾನ್ ಇನ್ ದ ಫೀಲ್ಡ್ ಆಫ್ ಅಡ್ಮಿನಿಸ್ಟ್ರೇಷನ್. ಓಕೆ, ಅಡ್ಮಿನಿಸ್ಟ್ರೇಷನಲ್ಲಿ ಇವರು ಅಡ್ವೈಸ್ ಮಾಡ್ತಾಯಿದ್ರು, ಗೈಡ್ ಮಾಡ್ತಾಯಿದ್ರು ಯಾರಿಗೆ? ಇಲ್ತಮಿಷ್ಗೆ. ನೋಡಿ, ಈ ರೀತಿ ಕುತುಬ್ ಮಿನಾರ್ನ ಕಟ್ಟಿದಂಥವನು, ಫಿನಿಷ್ ಮಾಡಿದಂಥವನು ಇಲ್ತಮಿಷ್. ಇಕ್ತಾದಾರ್ ಅಂತಂದರೆ ಇವತ್ತು ತಹಶೀಲ್ದಾರ್ಸು, ಶಿರಸ್ತೆದಾರ್ ಅಂತೇಳಿ ನಾವು ಕರಿತೀವಿ. ಇವೆಲ್ಲ ಪರ್ಷಿಯನ್ ವರ್ಡ್ಸು, ಇವೆಲ್ಲ ಬಂದಿದ್ದು ಪರ್ಷಿಯಾದಿಂದ. ನೋಡಿ, ಈ ರೀತಿ ಇಟ್ಸ್ ದ ಕಾಂಟ್ರಿಬ್ಯೂಷನ್ ಆಫ್ ಇಲ್ತಮಿಷ್ ಇನ್ ದ ಫೀಲ್ಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ನಾವು ಹೇಳ್ತೀವಿ ಮಕ್ಕಳೇ. ನೆಕ್ಸ್ಟ್ ರಜಿಯಾ ಸುಲ್ತಾನ, ಶಿ ಇಸ್ ದ ವುಮೆನ್ ರೂಲರ್ ಅಂತ ಹೇಳ್ತೀವಿ. ಫಸ್ಟ್ ವುಮೆನ್ ಅಸೆಂಡೆಡ್ ಥ್ರೋನ್, ಓಕೆ, ಇನ್ ದ ಡೆಲ್ಲಿ. ಓಕೆ, ನೋಡಿ ಈ ರೀತಿ. ದೆನ್ ಸಮ್ ಪೀಪಲ್ ನಾಟ್ ಟಾಲರೇಟೆಡ್ ಹರ್, ದೆನ್ ಫೈನಲಿ ಶಿ ಈಸ್ ಕಿಲ್ಡ್ ಬೈ ದಟ್ ಪೀಪಲ್. ಓಕೆ, ಅವರಿಂದನೇ ಅವರು ಆ ರಜಿಯಾ ಸುಲ್ತಾನ ಕಿಲ್ ಆಗ್ತಾಳೆ, ಸಾಯಿಸಲ್ಪಡ್ತಾಳೆ. ನೋಡಿ ಈ ರೀತಿ. ದೆನ್ ಗಿಯಾಸುದ್ದೀನ್ ಬಲ್ಬನ್, ಹಿ ಈಸ್ ಆಲ್ಸೋ ಒನ್ ಆಫ್ ದ ಕಿಂಗ್ ಆರ್ ಸುಲ್ತಾನ್ ಇನ್ ಗುಲಾಮ್ ಡೈನಾಸ್ಟಿ ಆರ್ ಸ್ಲೇವ್ ಡೈನಾಸ್ಟಿ. He declared himself as the representative of the god and enforced absolute monarchy. ಅಂದರೆ ರಾಜ್ಯತ್ವವನ್ನು ನೀಟಾಗಿ ಇಂಪ್ಲಿಮೆಂಟ್ ಮಾಡಿದವರಲ್ಲಿ ಗಿಯಾಸುದ್ದೀನ್ ಬಲ್ಬನ್ ಮೊದಲನೇನಾಗ್ತಾನೆ. ಅವನನ್ನೇ ನಾನು ದೇವರ ಪ್ರತಿನಿಧಿ ಅಂತೇಳಿ ಘೋಷಣೆ ಮಾಡ್ಕೊಳ್ತಾನೆ ಮಕ್ಕಳೇ. ನೋಡಿ, ಈ ರೀತಿ ಒಂದಷ್ಟು ಆ 40 ಸರ್ದಾರ್ಸ್ ಇದ್ರಲ್ವ, ಯಾರು ಇಲ್ತಮಿಷ್ ಸ್ಟಾರ್ಟ್ ಮಾಡಿದಂಥ ದ ಗ್ರೂಪ್ ಆಫ್ 40 ಸರ್ದಾರ್ಸ್ನ ಇವನು ಕ್ಯಾನ್ಸಲ್ ಮಾಡ್ತಾನೆ. ಇನ್ ದಿಸ್ ವೇ ಹಿ ಈಸ್ ದ ಮೋಸ್ಟ್ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಟರ್ in the period of Ghulam dynasty or in Ghulam dynasty or in the slave dynasty ಮಕ್ಕಳೇ. ನೆಕ್ಸ್ಟು ಸೆಕೆಂಡ್ ಅಲಾವುದ್ದೀನ್ ಖಿಲ್ಜಿ ಡೈನಾಸ್ಟಿಯನ್ನು ಎಸ್ಟಾಬ್ಲಿಷ್ ಮಾಡಿದಂಥ ಒಂದು ಜಲಾಲುದ್ದೀನ್ ಖಿಲ್ಜಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಿಂಗ್ ಯಾರು ಅಂತಂದರೆ ಅಲಾವುದ್ದೀನ್ ಖಿಲ್ಜಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಿಂಗ್. ಹಿ ಈಸ್ ಫೇಮಸ್ ಫಾರ್ ಹೀಸ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಓಕೆ, ಹಿ ಈಸ್ ಫೇಮಸ್ in the reformation of military. ಓಕೆ, ಮಿಲಿಟರಿಯಲ್ಲಿ ಒಂದಷ್ಟು ರಿಫಾರ್ಮ್ಸ್ನ ತೊಗೊಂಡು ಬರ್ತಾನೆ ಮಕ್ಕಳೇ. ಇಲ್ಲಿ ನೋಡಿ ಏನೇನು ಮಿಲಿಟರಿಯಲ್ಲಿ ರಿಫಾರ್ಮ್ಸ್ ತೊಗೊಂಡು ಬಂದ. ಹಿ ಈಸ್ ದ ಫಸ್ಟ್ ಸುಲ್ತಾನ್ ಗಿವನ್ ಸ್ಯಾಲರೀಸ್ ಬೈ ಕ್ಯಾಶ್ ಟು ದಿ ಸೋಲ್ಜರ್ಸ್. ಓಕೆ, ನೋಡಿ ಸ್ಯಾಲರೀಸ್ನ ಕ್ಯಾಶ್ ರೂಪದಲ್ಲಿ ಕೊಟ್ಟಂಥ ಫಸ್ಟ್ ಸುಲ್ತಾನ್ ಯಾರು ಅಂತಂದರೆ ಅಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್ ಅದಾದಮೇಲೆ ಇಂಡಿವಿಜುವಲ್ ರೆಕಾರ್ಡ್ಸ್ನ, ಅಂದರೆ ಆ ಮಿಲಿಟರಿಗೆ ಸಂಬಂಧಪಟ್ಟಂಥ ಇಂಡಿವಿಜುವಲ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡ್ದ. ದಟ್ ರೆಕಾರ್ಡ್ಸ್ ಕಾಲ್ಡ್ ಹುಲಿಯಾ. ಓಕೆ, ಹುಲಿಯಾ ಅಂತೇಳಿ ಅವನು ಕರೀತಾನೆ ಮಕ್ಕಳೇ. ನೆಕ್ಸ್ಟು ಅಂದರೆ ಇಲ್ಲಿ ಅಲಾವುದ್ದೀನ್ ಖಿಲ್ಜಿ ಸೋಲ್ಜರ್ಸ್ಗೆ ಸ್ಯಾಲರೀಸ್ ರೂಪದಲ್ಲಿ, ಕ್ಯಾಶ್ ರೂಪದಲ್ಲಿ ಸ್ಯಾಲರೀಸ್ ಕೊಡೋದಕ್ಕಿಂತ ಮುಂಚೆ ಅಲ್ಲಿ ಸೋಲ್ಜರ್ಸ್ಗೆ ಅವರು ಯಾವುದೋ ಒಂದು ಯುದ್ಧದಲ್ಲಿ ಆದರೆ ಓಕೆ, ಅಲ್ಲಿ ಅವ್ರು ಏನೇನೆಲ್ಲ ಲೂಟ್ ಮಾಡ್ತಾಯಿದ್ರು, ವಾಟ್ ಎವರ್ ಇಟ್ ಮೇ ಬಿ, ದೆ ಲೂಟ್ ಎಟ್ ದ ಟ್ರೆಷರ್ ಇನ್ ದ ವಾರ್. ಆ ಟ್ರೆಷರಲ್ಲಿ ಅದನ್ನು ಹಂಚ್ತಾಯಿದ್ರು ಮಕ್ಕಳೇ. ಅಲ್ಲಿ ಲೂಟ್ ಮಾಡಿದಂಥ ಸಂಪತ್ತನ್ನ ಎಲ್ಲ ಸೋಲ್ಜರ್ಸ್ಗೆ ಹಂಚ್ತಾಯಿದ್ರು. ಎಷ್ಟನ ಬರ್ಬೋದು ಅದು. ಯುದ್ಧಗಳು ಆಗದಿದ್ದ ಸಮಯದಲ್ಲಿ ಸೋಲ್ಜರ್ಸ್ಗೆ ಸ್ಯಾಲ್ರಿನೇ ಸಿಗ್ತಾ ಇರಲಿಲ್ಲ. ಇದನ್ನು ಅಲಾವುದ್ದೀನ್ ಖಿಲ್ಜಿ ಚೇಂಜ್ ಮಾಡ್ದ. ಸ್ಯಾಲರೀಸ್ನ ಕೊಟ್ಟ ಸೋಲ್ಜರ್ಸ್ಗೆ ಬೈ ಕ್ಯಾಶ್. ಓಕೆ, ಕ್ಯಾಶ್ ರೂಪದಲ್ಲಿ ಕೊಟ್ಟ. ಓಕೆ, ನೆಕ್ಸ್ಟ್ ಹುಲಿಯಾ ಅಂತೇಳಿ ಒಂದಷ್ಟು ರೆಕಾರ್ಡ್ಸ್ನ, ಸ್ಯಾಲರೀಸ್, ಡಿಫೆನ್ಸ್ ಮಿಲಿಟರಿಗೆ ಸಂಬಂಧಪಟ್ಟಂಥ ರೆಕಾರ್ಡ್ಸ್ನ ಮೇಂಟೈನ್ ಮಾಡ್ದ. ನೆಕ್ಸ್ಟ್ ಅದಾದಮೇಲೆ ಮಕ್ಕಳೇ ದಾಗ್. ಇಟ್ಸ್ ಒನ್ ಆಫ್ ದ ಇಂಪ್ಲಿಮೆಂಟೇಷನ್ ಬೈ ದ ಅಲಾವುದ್ದೀನ್ ಖಿಲ್ಜಿ. ಆ ಹಾರ್ಸಸ್ ಮೇಲೆ ಒಂದು ಸ್ಟ್ಯಾಂಪಿಂಗ್ ಆಗ್ತಾಯಿದ್ರು. ಏನಕ್ಕೆ ಅಂತಂದರೆ ಟು ಐಡೆಂಟಿಫೈ ದೇರ್ ಓನ್ ಹಾರ್ಸಸ್ ಇನ್ ದ ಬ್ಯಾಟಲ್ ಫೀಲ್ಡ್. ಓಕೆ, ನೋಡಿ ಇದೆಲ್ಲ ನಿಮಗೆ ಮಿಲಿಟರಿಯಲ್ಲಿ ತಂದಂಥ ರಿಫಾರ್ಮ್ಸ್. ನೆಕ್ಸ್ಟ್ ಮಾರ್ಕೆಟ್ ರಿಫಾರ್ಮ್ಸಲ್ಲಿ APMC ಮಾರ್ಕೆಟ್ಸ್ನ ನೀವು ನೋಡ್ತೀರಾ. ಇವತ್ತು APMC ಮಾರ್ಕೆಟ್ಸ್ ಇದೆ. ಆ ಮಾರ್ಕೆಟ್ಸ್ನ ಸ್ಟಾರ್ಟ್ ಮಾಡಿದ್ದು ಅಲಾವುದ್ದೀನ್ ಖಿಲ್ಜಿ. ಮತ್ತು ಮಂಡೀಸ್ ಅಂತೇಳಿ ಕರಿತೀವಿ, ಆ ಸಹಾನ್-ಇ ಮಂಡಿ ಅಂತೇಳಿ, ಅದನ್ನು ಸ್ಟಾರ್ಟ್ ಮಾಡಿದ್ದು ಅಲಾವುದ್ದೀನ್ ಖಿಲ್ಜಿ. ಓಕೆ, ಆ ಮಂಡೀಸ್ ಅಂದರೆ ಆಫೀಸರ್ಸ್ನ ಸಹಾನ್-ಇ ಮಂಡಿ ಅಂತೇಳಿ ಕರೀತಾಯಿದ್ರು. ಮಂಡಿಯಲ್ಲಿ ಆಫೀಸರ್ಸ್ ಅವರಿಗೆ ಇವನು ಸಹಾನ್-ಇ ಮಂಡಿ ಅಂತೇಳಿ ಒಂದು ಹೆಸರನ್ನು ಕೊಟ್ಟ ಮಕ್ಕಳೇ. ನೆಕ್ಸ್ಟು ಇವತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮುಖಾಂತರ ನಾವು ಒಂದಷ್ಟು ಫುಡ್ ಗ್ರೈನ್ಸ್ನೆಲ್ಲ ಇವತ್ತು ಗೌರ್ಮೆಂಟ್ ನಮಗೆ ಸಪ್ಲೈ ಮಾಡ್ತಾಯಿದೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದೆ. ಅದನ್ನು ಅವತ್ತಿನ ಕಾಲದಲ್ಲಿ ಅಲಾವುದ್ದೀನ್ ಖಿಲ್ಜಿ ಸ್ಟಾರ್ಟ್ ಮಾಡಿದ್ದ. ಅವತ್ತಿನ ಕಾಲದಲ್ಲೇ ಪಲ್ಸಸ್ಸು, ಸಿರಿಲ್ಸು, ಕುಕ್ಕಿಂಗ್ ಆಯಿಲು, ಶುಗರು, ಸಾಲ್ಟು, ಓಕೆ, ಫ್ಯೂಯಲ್ ಅಟ್ ಫೇರ್ ಪ್ರೈಸಸ್ನ ಕೊಡ್ತಾಯಿದ್ದ ಮಕ್ಕಳು. ಇವತ್ತು ಸಹ ಗ್ಯಾಸ್ ಇಲ್ದಿದ್ದಂಥವ್ರಿಗೆ ಕೆರೋಸಿನ್ನ ನಾವಿವತ್ತು ಕೊಡ್ತಾಯಿದ್ದೀವಿ ಮಕ್ಕಳು. ಈ ರೀತಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರ್ಬೋದು, APMC ಮಾರ್ಕೆಟ್ಸ್ ಇರ್ಬೋದು, ಮಂಡೀಸ್ ಇರ್ಬೋದು, ಮಿಲಿಟರಿ ಸಿಸ್ಟಮಲ್ಲಿ ಡಾಗ್ ಇರ್ಬೋದು, ಹುಲಿಯಾ
ಮಿಲಿಟರಿ ರೆಕಾರ್ಡ್ಸ್ ಇರ್ಬೋದು, ಸ್ಯಾಲರೀಸ್ ಕೊಟ್ಟಿದ್ದು. ಸೊ ಇವೆಲ್ಲನೂ ಅಲಾವುದ್ದೀನ್ ಖಿಲ್ಜಿ ಮಾಡಿದಂಥ ರಿಫಾರ್ಮ್ಸು ಮಕ್ಕಳೇ. ನೆಕ್ಸ್ಟ್ ತುಘಲಕ್ ಡೈನಾಸ್ಟಿ ಅಂತೇಳಿ ಕರಿತೀವಿ. ತುಘಲಕ್ ಡೈನಾಸ್ಟಿ ಆಲ್ಸೋ ಒನ್ ಆಫ್ ದ ಡೈನಾಸ್ಟಿ. ಗಿಯಾಸುದ್ದೀನ್ ತುಘಲಕ್ ಈಸ್ ದ ಫೌಂಡರ್. ನೋಡಿ, ಇವನು ಇರಿಗೇಷನ್ಗೆ ಫೇಮಸ್ ಇದ್ದ, ಕ್ಯಾನಲ್ಸ್ನ ಬಿಲ್ಟ್ ಮಾಡ್ದ. ಓಕೆ, ಪೋಸ್ಟಲ್ ಸಿಸ್ಟಮಲ್ಲಿ ಹಾರ್ಸ್ಮೆನ್ ಮುಖಾಂತರ, ರನ್ನರ್ಸ್ ಮುಖಾಂತರ ಪೋಸ್ಟಲ್ ಸಿಸ್ಟಮ್ನ ಅಂದರೆ ಪೋಸ್ಟಲ್ಸ್ನ ತಲುಪಿಸ್ತಾ ಇದ್ದ ಮಕ್ಕಳೇ. ನೋಡಿ, ದೆನ್ ಹೀ ಈಸ್ ದ ಪರ್ಸನ್, ಹಿ ಮೇಂಟೈನ್ ಲಾ ಆ್ಯಂಡ್ ಆರ್ಡರ್ ಇನ್ ವೆರಿ ವೆಲ್ ಮ್ಯಾನರ್. ಓಕೆ, ನೆಕ್ಸ್ಟು ಮೊಹಮ್ಮದ್ ಬಿನ್ ತುಘಲಕ್ ಇವನನ್ನು ಹುಚ್ಚು ದೊರೆ ಅಂತೇಳಿ ಕರೀತಾಯಿದ್ರು. ನೋಡಿ, ಇವನು ಯಾವುದೇ ಡಿಸಿಷನ್ಸ್ನ ತೊಗೊಂಡ್ರು ಆಗಾಗ ಚೇಂಜ್ ಮಾಡ್ತಾಯಿದ್ದ. ರೆವಿನ್ಯೂ ರಿಫಾರ್ಮ್ಸ್ ಮಾಡ್ದ. ಓಕೆ, ಅಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಎಸ್ಟಾಬ್ಲಿಷ್ ಮಾಡ್ದ. ಓಕೆ, ಅಲ್ಲಿ ಅನ್ಕಲ್ಟಿವೇಟೆಡ್ ಲ್ಯಾಂಡ್ಸ್ನ ಕಲ್ಟಿವೇಬಲ್ ಲ್ಯಾಂಡ್ ಆಗಿ ಚೇಂಜ್ ಮಾಡ್ದ. ನೋಡಿ, ಈ ರೀತಿ ಒಂದಷ್ಟು ರಿಫಾರ್ಮ್ಸ್ನ ರೆವಿನ್ಯೂನಲ್ಲಿ ಮಾಡ್ದ. ದೆನ್ ಶಿಫ್ಟಿಂಗ್ ಈಸ್ ಕ್ಯಾಪಿಟಲ್ ದೆಹಲಿ ಟು ದೇವಗಿರಿ, ಅಗೈನ್ ದೇವಗಿರಿ ಟು ದೆಹಲಿ. ನೋಡಿ, ಅಲ್ಲಿ ಅವನ ಡಿಸಿಷನ್ ಚೆನ್ನಾಗಿತ್ತು. ದೇವಗಿರಿ ಈಸ್ ಇನ್ ಸೆಂಟರ್ ಆಫ್ ಇಂಡಿಯಾ. ಓಕೆ, ಆದರೆ ಅವನು ಅಲ್ಲಿ ಇಂಪ್ಲಿಮೆಂಟ್ ಮಾಡಿದಂಥ ರೀತಿ, ಎಕ್ಸಿಕ್ಯೂಷನ್ ಮಾಡಿದಂಥ ರೀತಿ ಸರಿ ಇರಲಿಲ್ಲ ಮಕ್ಕಳೇ. ನೋಡಿ, ಫಸ್ಟು ದೆಹಲಿಯಿಂದ ದೇವಗಿರಿಗೆ ಚೇಂಜ್ ಮಾಡ್ತಾನೆ, ನೆಕ್ಸ್ಟ್ ದೇವಗಿರಿಯಿಂದ ದೆಹಲಿಗೆ ಚೇಂಜ್ ಮಾಡ್ತಾನೆ. ಅವನ ಡಿಸಿಷನ್ಸು ಕಾನ್ಸ್ಟೆಂಟ್ ಆಗಿರಲಿಲ್ಲ, ಆಗಾಗ ಚೇಂಜ್ ಮಾಡ್ತಾ ಇದ್ದ. ಬರೀ ಆಫೀಸಸ್ನ ಚೇಂಜ್ ಮಾಡಿದರೆ ಪೀಪಲ್ ಆಟೋಮೆಟಿಕ್ಕಾಗಿ ಶಿಫ್ಟ್ ಆಗ್ತಾಯಿದ್ರು, ಆದರೆ ಅವನು ಆ ರೀತಿ ಮಾಡಲಿಲ್ಲ. ಎವ್ರಿ ಒನ್ ಶುಡ್ ಶಿಫ್ಟ್ ಫ್ರಮ್ ದೆಹಲಿ ಟು ದೇವಗಿರಿ ಅಂತ ಆರ್ಡರ್ ಮಾಡ್ತಾ. ಎಷ್ಟೋ ಜನ ಸಾವಿರಾರು ಕಿಲೋಮೀಟರು ಕ್ರಮಿಸುವಾಗ ಅಂತಂದರೆ ಟ್ರಾವೆಲ್ ಮಾಡುವಾಗ, ವೈಲ್ ಟ್ರಾವೆಲಿಂಗ್ ಮೋಸ್ಟ್ ಆಫ್ ದ ಪೀಪಲ್ ಆರ್ ಡೈಡ್ ಆನ್ ದ ವೇ. ಓಕೆ, ಫ್ರಮ್ ದೆಹಲಿ ಟು ದೇವಗಿರಿ, ಅಗೇನ್ ದೇವಗಿರಿಯಿಂದ ದೆಹಲಿಗೆ ಶಿಫ್ಟ್ ಆಗಿ ಅಂದಾಗ ಮತ್ತೆ ಒಂದಷ್ಟು ಜನ ಸತ್ತೋದ್ರು. ಈ ರೀತಿ ಇನ್ ದಿಸ್ ವೇ ಅವನ ಡಿಸಿಷನ್ಸು ಕಾನ್ಸ್ಟೆಂಟಾಗಿ ಇರ್ತಾ ಇರಲಿಲ್ಲ, ಆಗಾಗ ಚೇಂಜ್ ಮಾಡ್ತಾ ಇದ್ದ. ಅದರಿಂದ ನಾವು ಅವನನ್ನು ಏನಂತ ಕರಿತೀವಿ, ಹುಚ್ಚುದರ ಮ್ಯಾಡ್ಕಿಂಗ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಆಫ್ ಸಿಂಬಾಲಿಕ್ ಕಾಯಿನ್ಸ್. ನೋಡಿ, ಫಸ್ಟು ದಿನಾರ್ ಮತ್ತು ಗೋಲ್ಡ್ ಕಾಯಿನ್ಸ್ನ, ಸಿಲ್ವರನ್ನು ಅದ್ಲಿ ಅಂತೇಳಿ ಕರಿತಾಯಿದ್ರು. ಸಿಲ್ವರ್ ಕಾಯಿನ್ಸ್ನ ಇಂಪ್ಲಿಮೆಂಟ್ ಮಾಡ್ತಾನೆ. ದೆನ್ ದ ಮಿಂಟಿಂಗ್ ಪವರ್ಸ್ನ, ಓಕೆ, ಕಾಯಿನ್ಸ್ನ ಮಿಂಟಿಂಗ್ ಮಾಡುವಂಥ ಪವರ್ಸ್ನ ಗೌರ್ಮೆಂಟ್ಗೆ ಕೊಡ್ತೆ, ಪ್ರೈವೇಟ್ಗೆ ಕೊಟ್ಬಿಡ್ತಾನೆ. ಒಂದಷ್ಟು ಫ್ಯಾಮಿಲೀಸ್ಗೆ, ಟ್ರೆಡಿಷ್ನಲ್ ಫ್ಯಾಮಿಲೀಸ್ಗೆ ಹ್ಯಾಡ್ ಗಿವನ್ ದ ರೈಟ್ಸ್ ಟು ಮಿಂಟಿಂಗ್ ದ ಕಾಯಿನ್ಸ್. ಓಕೆ, ಕೊಡ್ತಾನೆ. ಎಸ್, ದಟ್ ಫ್ಯಾಮಿಲೀಸ್ ದೇ ಕೆಪ್ಟ್ ದ ಗೋಲ್ಡ್ ಕಾಯಿನ್ಸ್. ಓಕೆ, ದೇ ಪ್ರಿಸರ್ವ್ ದ ಗೋಲ್ಡ್ ಕಾಯಿನ್ಸ್ನ ಅವರು ಪ್ರಿಸರ್ವ್ ಮಾಡ್ಕೊಂಬಿಟ್ರು. ಇನ್ ದಿಸ್ ವೇ ಟ್ರೆಷರಿ ತುಂಬ ವೀಕ್ ಆಯಿತು. ಓಕೆ, ಫೈನಾನ್ಷಿಯಲಿ ದ ಕಿಂಗ್ಡಮ್ ಬಿಕೇಮ್ ವೀಕ್. ವೈ? ಬಿಕಾಸ್ ಆಫ್ ದ ಮಿಂಟಿಂಗ್ ಪವರ್ ಹ್ಯಾಡ್ ಗಿವನ್ ಟು ದಿ ಫ್ಯಾಮಿಲೀಸ್. ಓಕೆ, ಗೌರ್ಮೆಂಟಲ್ಲಿ ಇರಲಿಲ್ಲ ವೆಸ್ಟಿಂಗ್ ಮಿಂಟಿಂಗ್ ಪವರ್ಸ್ನ, ಹಾಗಾಗಿ ಅವರು ಒಂದಷ್ಟು ಫ್ಯಾಮಿಲೀಸ್ಗೆ ಕೊಡ್ತಾರೆ. ಹಾಗಾಗಿ ಬಿಕೇಮ್ ದ ಟ್ರೆಷರಿ ವೀಕ್, ಬಿಕೇಮ್ ದ ಕಿಂಗ್ಡಮ್ ಫಿನಾನ್ಷಿಯಲಿ ವೀಕ್. ದಟ್ಸ್ ವೈ ಈ ರೀತಿ ಒಂದಷ್ಟು ಸರಿಯಾದ ಡಿಸಿಷನ್ಸ್ನ ತೊಗೊಳ್ಳಿಲ್ಲ. ಓಕೆ, ಇದೆಲ್ಲ ಅವನು ಮಾಡಿದಂಥ. ಅಗೈನ್ ಇಂಪ್ಲಿಮೆಂಟೆಡ್ ಕಾಪರ್ ಮತ್ತು ಬ್ರಾಸ್ ಕಾಯಿನ್ಸ್ನ ಅವನು ಬಿಡುಗಡೆ ಮಾಡ್ತಾನೆ. ಕಾಪರ್ ಮತ್ತು ಬ್ರಾಸ್ ಕಾಯಿನ್ಸ್ನ ತೊಗೊಂಡು ನೀವು ಗೋಲ್ಡ್ ಕಾಯಿನ್ಸ್ನ ಮತ್ತೆ ಕೊಡಿ ಅಂತ ಹೇಳ್ತಾರೆ. ಆಗ ಗೋಲ್ಡ್ ಕಾಯಿನ್ಸ್ ಕೊಡಲಿಲ್ಲ ಪೀಪಲು. ಕಾಪರ್ ಮತ್ತು ಬ್ರಾಸ್ ಕಾಯಿನ್ಸ್ನ ಅವರು ಕೊಡ್ದಿರ ಅವರೇ ಪ್ರಿಸರ್ವ್ ಮಾಡ್ಕೊಂಡ್ಬಿಟ್ರು. ಈ ರೀತಿ ಫೈನಾನ್ಷಿಯಲ್ ಆಗಿ ವೀಕ್ ಆಯಿತು ಕಿಂಗ್ಡಮ್. ಓಕೆ, ನೆಕ್ಸ್ಟ್ ಡೆಕ್ಕನ್ ಪಾಲಿಸಿ. ಮೊಹಮ್ಮದ್ ಬಿನ್ ತುಘಲಕ್ ಗಿವನ್ ಮೋರ್ ಇಂಪಾರ್ಟೆನ್ಸ್ ಟು ಸೌತ್, ಸದರ್ನ್ ಇಂಡಿಯಾಗೆ ಹೆಚ್ಚು ಇಂಪಾರ್ಟೆನ್ಸ್ನ ಅವನು ಕೊಡ್ತಾಯಿದ್ದ. ಹೊಯ್ಸಳಾಸ್ನ, ಓಕೆ, ಕಾಕತೀಯಾಸ್ನ ಎಲ್ಲ ಒಂದಷ್ಟು ಜನ ಕಾಕತೀಯಾಸ್ ಕಿಂಗ್ಡಮ್ನ, ಸ್ಮಾಲ್ ಕಿಂಗ್ಡಮ್ಸ್ನ ಅವನು ಕ್ಯಾಪ್ಚರ್ ಮಾಡ್ಕೊಳ್ತಾನೆ ಮಕ್ಕಳು. ಇನ್ ದಿಸ್ ವೇ ಇಟ್ಸ್ ದ ಪಾಲಿಸಿ, ಓಕೆ, ಕಾಲ್ಡ್ ದ ಡೆಕ್ಕನ್ ಪಾಲಿಸಿ. ಡೆಕ್ಕನ್ ಇಸ್ ನಥಿಂಗ್ ಬಟ್ ದ ಸೌತ್ ಕಡೆ ಅವನು ಕಾನ್ಸಂಟ್ರೇಟ್ ಮಾಡ್ತಾ, ಅದರಿಂದ ಅದನ್ನ ಡೆಕ್ಕನ್ ಪಾಲಿಸಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಫಿರೋಜ್ ಶಾ ತುಘಲಕ್. ಓಕೆ, ಆಫ್ಟರ್ ಮೊಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್ ಕ್ಯಾಪ್ಚರ್ಡ್ ದ ಥ್ರೋನ್. ಹಿ ಬಿಲ್ಟ್ ಮೆನಿ ಮಸ್ಕ್ಸ್, ಮದ್ರಸಾಸ್, ಡ್ಯಾಮ್ಸ್ ಆ್ಯಂಡ್ ಇರಿಗೇಷನ್ ಕೆನಾಲ್ಸ್. ಓಕೆ, ಒಂದಷ್ಟು ಸಿಟೀಸ್ನ, ಜಾನ್ಪುರ್, ಫತೇಬಾದ್, ಹಿಸ್ಸಾರ್, ಫಿರೋಜ್ಪುರ್, ಫಿರೋಜ್ದಾಬಾದ್, ಈ ರೀತಿ ಒಂದಷ್ಟು ಸಿಟೀಸ್ನ ಎಸ್ಟಾಬ್ಲಿಷ್ ಮಾಡ್ದ. ಹಿ ಬಿಲ್ಟ್ ಮೆನಿ ಸಿಟೀಸ್ ಆ್ಯಂಡ್ ಆಲ್ಸೋ ಹಿ ಬಿಲ್ಟ್ ಧರ್ಮಸ್ಥಳಾಸ್ ಅಕ್ರಾಸ್ ದ ರೋಡ್ಸ್. ಓಕೆ, ಇವತ್ತು ಏನು ನಾವು ಡಾಬಾಸ್ ನೋಡ್ತೀವಿ, ಈ ರೀತಿ ಒಂದಷ್ಟು ಧರ್ಮಸ್ಥಳಸ್ನ, ಒಂದಷ್ಟು ಕ್ಯಾನಲ್ಸ್ನ, ಒಂದಷ್ಟು ಮದ್ರಸಾಸ್ನ, ಮಸೀದ್ಸ್ನ, ಮಸ್ಕ್ಸ್ನ ಫಿರೋಜ್ ಶಾ ತುಘಲಕ್ ಬಿಲ್ಟ್ ಮಾಡ್ದ ಮಕ್ಕಳೇ. ನೆಕ್ಸ್ಟ್ ಸೈಯದ್ ದ ಡೈನಾಸ್ಟಿ. ಇಟ್ಸ್ ಒನ್ ಆಫ್ ದ ಡೈನಾಸ್ಟಿ. ಗಿಜರ್ ಖಾನ್ ಸೈಯದ್ ವಾಸ್ ದ ಫೌಂಡರ್ ಇನ್ ದಿಸ್ ಡೈನಾಸ್ಟಿ. ಇಟ್ಸ್ ದ ಡೈನಾಸ್ಟಿ ಫೇಮಸ್ ಫಾರ್ ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್. ಓಕೆ, ನೋಡಿ, ಈ ರೀತಿ ಅಲಾವುದ್ದೀನ್ ಆ್ಯಂಡ್ ಅಲಂ ಶಾ and Muhammad Shah were the rulers or the kings, prominent rulers in this dynasty. Bahlul Lodi, he is the founder of Lodi dynasty. He defeated Alam Shah and also he established the Lodi dynasty. Bahlul Lodi is the founder of Lodi dynasty. Yes, this is the last Sultanate dynasty in the Delhi Sultans. Sikandar Lodi, Hibram Lodi were the prominent rulers, important rulers in this dynasty. Okay, Sikandar Lodi conquered Bihar, Bengal, Dolpur, Chanderi. ಈ ರೀತಿ ಒಂದಷ್ಟು ಪ್ಲೇಸಸ್ನ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಲೋಧಿ ಡೈನಾಸ್ಟಿ ಆಲ್ಸೋ ಫೇಮಸ್ ಫಾರ್ ಲಾ ಆ್ಯಂಡ್ ಆರ್ಡರ್, ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್. ಎಸ್, ಫೈನಲಿ ಇನ್ ದ ಪೀರಿಯಡ್ ಆಫ್ Ibrahim Lodi, Babur defeated the Ibrahim Lodi in the year 1526 in the Battle of Panipat, and also Babur established the Mughal Empire. In this way, the
ಡೆಹಲಿ ಸುಲ್ತಾನ್ ಡೈನಾಸ್ಟಿ ಡಿಕ್ಲೈನ್ಸ್ ಇನ್ ಇಂಡಿಯಾ. ಮಕ್ಕಳು ಹೋಮ್ವರ್ಕ್ ಕ್ವಶನ್ಸ್ನ ನಾನು ಬರೆದು ಕಳಿಸ್ತೀನಿ, ಅದನ್ನು ನೀವು ಒಂದು ಸಲ ಟೆಕ್ಸ್ಟ್ ಬುಕ್ನ ಓದಿ ಆನ್ಸರ್ ಮಾಡಿ. ಥ್ಯಾಂಕ್ ಯು.